ಡೈರೆಕ್ಷನ್ ಅಲ್ಲಿ ಯಾರು ನಿಮ್ಮ ಗುರು ಅಂತ? ಹಾನೆಸ್ಟ್ ಆಗಿ ಹೇಳ್ಬೇಕಂತಂದ್ರೆ ನನ್ನ ಡೈರೆಕ್ಷನ್ ಅಲ್ಲಿ ತುಂಬಾ ಜನ ಇದ್ದಾರೆ. ಹ್ಮ್. ಅದರಲ್ಲಿ ನನಗೆ ಮೇಜರ್ ಆಗಿ ಒಪ್ಪಿ ಸರ್ ನಾನು ತುಂಬಾ ಕಡೆ ಹೇಳಿದ್ದೀನಿ. ಮತ್ತೆ ನನಗೆ ಡೆಬ್ಯೂ ಡೈರೆಕ್ಷನ್ ಅಲ್ಲಿ ಹಿಟ್ ಕೊಟ್ಟಿದಾರಲ್ಲ ಆ ಡೈರೆಕ್ಟರ್ಗಳ ಆ ಸಿನಿಮಾಗಳು ಮತ್ತೆ ಅದೆಲ್ಲ ನನಗೆ ತುಂಬಾ ಇನ್ಸ್ಪೈರ್ ಆಗಿದೆ. ನಾನು ಒಂದ್ ದಿವಸ ಈ ತರ ಸಿನಿಮಾ ಮಾಡಿ ಒಂದು ಹಿಟ್ ಕೊಡ್ಬೇಕಂತ ತುಂಬಾ ಸರಿ ಅನ್ಕೊಂಡಿದೀನಿ. ಸೊ ಆ ತರ ನನಗೆ ಡೈರೆಕ್ಟರ್ಗಳು ತುಂಬಾ ಜನ ನನ್ಗೆ ಇಷ್ಟ ಸರ್. ತೆಲುಗಲ್ಲಿ ಪುರಿ ಜಗನ್ನಾಥ್ ತುಂಬಾ ಇಷ್ಟ ನನಗೆ. ನಮ್ಮ ಕನ್ನಡದಲ್ಲಿ ಉಪ್ಪಿ ಸರ್ ಆ ತರ. ತಮಿಳಲ್ಲೂ ಒಂದಷ್ಟು ಡೈರೆಕ್ಟರ್ಗಳಿದ್ದಾರೆ, ಅವರೆಲ್ಲ ತುಂಬಾ ಇಷ್ಟ ನನಗೆ. ಚಂದ್ರಮೌಳಿ ಅವರು ಡೈರೆಕ್ಟರ್ ಆಗಿಲ್ಲ ಅಥವಾ ರೈಟರ್ ಆಗಿಲ್ಲ ಅಂತಂದ್ರೆ ಯಾವ ಪ್ರೊಫೆಷನ್ ಚೂಸ್ ಮಾಡ್ಕೊಳ್ತಿದ್ರು ಅಂತ? ನಮ್ಮಪ್ಪ ನನ್ನ ಓದಿಸಿದ್ದೆ ನಾನು ಒಂದು IAS ಆಫೀಸರ್ ಆಗ್ಬೇಕು ಅಂತ ಅಂದ್ಬಿಟ್ಟು. ಅವ್ರು ಈಗ್ಲೂ ಕೂಡ ಹೇಳ್ತಾ ಇರ್ತಾರೆ, ನೀನು ಎಕ್ಸಾಮ್ ಬರ್ದು ಇದ್ ಮಾಡ್ಬೇಕಿತ್ತು ಅಂತ ಅನ್ಕೊಂಡು. ಬಟ್ ನಾನೆಲ್ಲೋ ಒಂದ್ ಕಡೆ ಈ ಸಿನಿಮಾ ಮೇಲೆ ಇರೋ ಒಂದು ಹುಚ್ಚು ನನ್ನನ್ನ ಹಿಂಗೆ ಡೈವರ್ಟ್ ಮಾಡ್ತು. ನಾನು MSc ಫಿನಿಶ್ ಮಾಡಿದ್ದೆ. ಸೊ ಮತ್ತೆ ನಾನು ಒಂದು ಪೊಲೀಸ್ ಇದಕ್ಕೂ ತುಂಬಾ ಫಿಸಿಕಲ್ ಟೆಸ್ಟ್ ಎಲ್ಲ ಪಾಸ್ ಮಾಡ್ಬಿಟ್ಟಿದ್ದೆ. ನಾನು ಹೆಂಗು UPSC ಪ್ರಿಪೇರ್ ಆಗ್ತಿದ್ನಲ್ಲ. ಸೊ ಒಂದು ಜರ್ನಿ ಇತ್ತು. ಬೈ ಚಾನ್ಸ್ ನಾನು ಇದ್ ಮಾಡಿಲ್ಲ ಅಂದಿದ್ರೆ ಮೋಸ್ಟ್ಲಿ ಅಲ್ಲಿ ಇರ್ತಿದ್ದೆ ನಾನು. ಸರ್, ಈಗ ಕಾಮನ್ ಆಗಿ ಸಿನಿಮಾ ರಂಗ ಆದ ತಕ್ಷಣ ಮನೆಯವರ ವಿರೋಧ ಅಂತೂ ಇದ್ದೇ ಇರುತ್ತೆ. ಅಂತದ್ರಲ್ಲಿ ನಿಮ್ಮ ತಂದೆಯವರು ನೀವು IAS ಆಫೀಸರ್ ಆಗ್ಬೇಕು, IPS ಆಫೀಸರ್ ಆಗ್ಬೇಕು ಅನ್ನುವಂತ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದಂಥವ್ರು. ಸೊ ಅಂತವರ ಸಪೋರ್ಟ್ ಇತ್ತ, ಮನೆಯವರ ಸಪೋರ್ಟ್ ಇತ್ತ ನಿಮ್ಮ ಡೈರೆಕ್ಷನ್ಗೆ ಆಗಿರ್ಬೋದು ಅಥವಾ ನಿಮ್ಮ ಬರವಣಿಗೆ ಅಥವಾ ನಿಮ್ಮ ಸಿನಿಮಾ ರಂಗದ ಜೀವನಕ್ಕೆ? ನಮ್ಮ ತಂದೆಗೆ ಗೊತ್ತೇ ಇರ್ಲಿಲ್ಲ ನಾನು ಸಿನಿಮಾ ಫೀಲ್ಡ್ ಅಲ್ಲಿ ಬಂದಿದ್ದೀನಿ ಅಂತ ಅನ್ಬಿಟ್ಟು. ಒನ್ಸ್ KGF ಟ್ರೈಲರ್ ಬಂದು ಸಿನಿಮಾ ಬಂದ್ಮೇಲೆ ಆಮೇಲೆ ಯಾರೋ ಹೇಳಿದ್ಮೇಲೆ ಗೊತ್ತಾಗಿದ್ದು ನಮ್ಮ ಅಪ್ಪಗೆ ಬೇಸಿಕಲಿ ಸಿನಿಮಾ ಅನ್ನೋದು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಮತ್ತೆ ನಮ್ದು ಏನು ಸಿನಿಮಾ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಆ ತರ ಇಲ್ಲ. ಬಟ್ ನಮ್ಮ ಅಮ್ಮಗೆ ಸಿನಿಮಾ ಅಂದ್ರೆ ಸಿಕ್ಕಾಪಟ್ಟೆ ಹುಚ್ಚು. ಮೋಸ್ಟ್ಲಿ ನನಗೆ ಆ ಇಂಟ್ರೆಸ್ಟ್ ಅಲ್ಲಿಂದ ಬಂದಿದೆ ಅನ್ಸುತ್ತೆ. ಚಿಕ್ಕ ವಯಸ್ಸಿಂದ ಸಿನಿಮಾ ಕರ್ಕೊಂಡು ಹೋಗೋದು ಬರೋದೆಲ್ಲ ನಮ್ಮ ಅಮ್ಮನೇ ಮಾಡ್ತಿದ್ದು. ಸೊ ಅವ್ರಿಗೆ ಗೊತ್ತಿತ್ತು. ಬಟ್ ಆ ಒಂದು ಟೈಮಲ್ಲೂ ಒಂದ್ ಸ್ವಲ್ಪ ಸ್ಟ್ರಗಲ್ ಎಲ್ಲ ಇತ್ತು. ಆದ್ರೂ ಕೂಡ ಏನೋ ಮಾಡ್ತಾನೆ ಅನ್ನೋ ನಂಬಿಕೆ ನಮ್ಮ ಅಮ್ಮನಿಗಿತ್ತು. ಸೊ ಹಂಗಾಗಿ ನಮ್ಮ ಅಮ್ಮಗೆ ಗೊತ್ತಿತ್ತು, ನಮ್ಮ ಅಪ್ಪಗೆ ಲೇಟ್ ಆಗಿ ಗೊತ್ತಾಯ್ತು. ಗೊತ್ತಾದ್ಮೇಲೆ ಏನ್ ಮಾಡಿದ್ರು ನಿಮ್ ತಂದೆಯವರು ಅಂತ? ಎಲ್ಲ ಕಡೆ ನನ್ನ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಿದ್ರಲ್ಲ, ಮನೆ ಹತ್ರ ಆಗಿರ್ಬೋದು ಎಲ್ಲ. ಸೊ ಅದೆಲ್ಲ ಹೇಳುವಾಗ ಓಕೆ ಏನೋ ಮಾಡ್ತಾ ಇದ್ದೇನೆ ಅನ್ನೋ ಒಂದು ನಂಬಿಕೆ ಬಂದಿತ್ತು. ಬಟ್ ಈಗ್ಲೂ ಕೂಡ ನನ್ನ ಎಜುಕೇಶನ್ ಬಗ್ಗೆ ನಾನು ಏನ್ ಮಾಡ್ಬೇಕಿತ್ತು ಅನ್ನೋದ್ರ ಬಗ್ಗೆ ಈಗ್ಲೂ ಕೂಡ ಹೇಳ್ತಾ ಇರ್ತಾರೆ. ಮಗನ ಜೀವನ ಏನಾಗುತ್ತೋ ಸಿನಿಮಾ ನಂಬ್ಕೊಳಕ್ ಆಗಲ್ಲ. ಅದು ಅಲ್ಲದೆ ನಿಮ್ ಸ್ಟಾರ್ಟಿಂಗ್ 5 ವರ್ಷ ವನವಾಸ ಅಂತಾನೆ ಹೇಳ್ಬೋದು. ಸೊ ಅದ್ರ ಬಗ್ಗೆ ಅವ್ರಿಗೆ ಮೇ ಬಿ ಬೇಜಾರಾಗಿರ್ಬೋದು ಅಂತ ಅನ್ಸುತ್ತೆ. ಹೌದು, ಆಗಿದೆ ಸರ್. ಡೈರೆಕ್ಟರ್ ಅಂತ ಆಗಿದ್ದೀರಾ. ಸೊ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಯಾರಿಗೆ ಆಕ್ಷನ್ ಕಟ್ ಹೇಳ್ತೀರಾ ಸರ್? ತುಂಬಾ ಕೆಲಸ ಮಾಡ್ಬೇಕಂತ ಒಂದು ಇದೆ ಸರ್ ಮೈಂಡ್ ಅಲ್ಲಿ. ನನಗೆ ಪರ್ಟಿಕ್ಯುಲರ್ ಆಗಿ ಹಿಂಗೆ ಅಂತ ಅಂತಲ್ಲ. ಒಂದ್ಸ್ ಡೈರೆಕ್ಷನ್ ಈಗ ಒಂದು ಸಿನಿಮಾ ಬಂದ್ಮೇಲೆ ಇನ್ನೊಂದಷ್ಟು ಸಿನಿಮಾ ವರ್ಕ್ ಮಾಡ್ಬೇಕಂತ ನನಗೆ ಈ ಟೈಮ್ ಇದೆ ಅಲ್ಲ, ಒಂದು 5 ವರ್ಷ ಅಂತ ಏನು ಹೇಳಿದ್ರಲ್ಲ, ಈ ಟೈಮಲ್ಲಿ ನನಗೆ ಸುಮ್ಮನೆ ಇರಲಿಲ್ಲ. ಬೇರೆ ಸಿನಿಮಾಗಳಿಗೂ ರೈಟಿಂಗ್ ವರ್ಕ್ ಮಾಡಿದ್ದೀನಿ. ಮತ್ತೆ ನನಗೆ ಒಂದಷ್ಟು ಕತೆಗಳನ್ನ ಮಾಡಿಟ್ಕೊಂಡಿದ್ದೀನಿ. ಯಾಕಂದ್ರೆ ಒಂದ್ಸ್ ಸಿನಿಮಾ ಆದ್ಮೇಲೆ ಡೈರೆಕ್ಷನ್ ಹೋದ್ಮೇಲೆ ಆಮೇಲೆ ಟೈಮ್ ಇರುತ್ತೋ ಇಲ್ವೋ ನನ್ಗೆ ಗೊತ್ತಿಲ್ಲ. ಒಂದ್ ಎಲ್ಲ ರೆಡಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದಷ್ಟು ಕತೆಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೇಕು ಸರ್ ಹೆಂಗೋಗುತ್ತೆ ಜರ್ನಿ ಅಂತ. KGF 2 ಅಂತೂ ಯಶ್ ಅವ್ರಿಗೆ ಬರವಣಿಗೆ ಮೂಲಕ ಒಂದು ಡೈಲಾಗ್ಸ್ ಆಗಿರ್ಬೋದು ಅಥವಾ ಒಂದಷ್ಟು ಸಂಕಲನವನ್ನ ಬರವಣಿಗೆಯನ್ನ ಕೊಟ್ಟಿದ್ರಿ. ಮುಂದಿನ ದಿನಗಳಲ್ಲಿ ನಿಮ್ಮ ಡೈರೆಕ್ಷನ್ ಅಡಿಯಲ್ಲಿ ಅವ್ರಿಗೆ ಏನಾದ್ರು ಆಕ್ಷನ್ ಕಟ್ ಹೇಳ್ತೀರಾ ಅಂತ? ಗೊತ್ತಿಲ್ಲ ಸರ್, ಅದು ಜರ್ನಿ ಡಿಸೈಡ್ ಮಾಡುತ್ತೆ. ಆಸೆ ಇದೆಯಾ? 100% ಸರ್. ಯಾಕಿರಲ್ಲ ಅಂತ ಎಲ್ಲರಿಗೂ ಇರುತ್ತೆ. ಆ ತರ ಆಯ್ತಂದ್ರೆ ತುಂಬಾ ಖುಷಿಯಾಗಿ ನಾವು ಮಾಡ್ತೀವಿ ಸರ್. ಸೊ ದಿಲ್ಮಾರ್ ಸಿನಿಮಾದ ಬಗ್ಗೆ ಈ ಕಂಟೆಂಟ್ ಹೆಂಗ್ ಉಳಿತು, ಹಾಗೇನೆ ಈ ಒಂದು ಪಾತ್ರದ ವರ್ಗ ಆಯ್ಕೆ ಆಗ್ಬೇಕು ಅಂತಂದ್ರೆ ನೀವು ಈಗಾಗಲೇ ನಟಿಸಿರುವಂತಹ ಹೀರೋಯಿನ್ ಅವ್ರನ್ನ ನೋಡಿರ್ತಾರೆ. ಎಕ್ಸಾಂಪಲ್ ಡಿಂಪಲ್ ಹಯಾತಿ ಆಗಿರ್ಬೋದು, ನಮ್ಮ ಕನ್ನಡತಿ ಅದಿತಿ ಪ್ರಭುದೇವ್ ಆಗಿರ್ಬೋದು, ಸಾಯಿ ಕುಮಾರ್ ಸರ್ ಆಗಿರ್ಬೋದು, ಈ ತರದವ್ರನ್ನ ನೋಡಿರ್ತೀರ. ಸೊ ಅಂದ್ರೆ ಕ್ಯಾರೆಕ್ಟರೈಸೇಷನ್ ನೀವು ಬರೀಬೇಕು ಅಂತಂದಾಗ ಆ ಒಂದು ಹೀರೋ ಆ ನಟ ನಟಿಯರನ್ನ ಇಟ್ಕೊಂಡು ನೀವು ಬರ್ದಿದ್ದ ಅಥವಾ ನಿಮ್ಮ ಪಾತ್ರಕ್ಕೆ ಅವ್ರು ಸೂಟೇಬಲ್ ಆಗ್ತಾರೆ ಅಂತ ಅನ್ಸ್ಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದ ಅಂತ? ಮೇನ್ ಸೈಕೋ ಶುಕ್ಲಾ ಅನ್ನೋ ಕ್ಯಾರೆಕ್ಟರ್ ಮತ್ತೆ ದಿಲ್ಮಾರ್ ಸ್ಟೋರಿ ನಾನು ಯಾವುದೇ ಒಂದು ಆಕ್ಟರ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಬರ್ದಿಲ್ಲ. ಸೊ ಓವರ್ ಆಲ್ ಅದು ಫಿನಿಶ್ ಮಾಡಿದ್ದೆ ಡ್ರಾಫ್ಟ್. ಬಟ್ ಸಾಯಿ ಕುಮಾರ್ ಸರ್ ಪಾತ್ರ ಅನ್ನೋದು ಒಂದೊಂದು ಚಿಕ್ಕ ಕ್ಯಾರೆಕ್ಟರ್ ಆಗಿತ್ತು. ಅದನ್ನ ಸ್ವಲ್ಪ ದೊಡ್ಡದ್ ಮಾಡಿದಾಗ ಆ ಒಂದು ಡಿಸ್ಕಷನ್ ಅಲ್ಲಿ ಸಾಯಿ ಕುಮಾರ್ ಸರ್ ಮಾಡೋಣ, ಈ ಒಂದು ಕ್ಯಾರೆಕ್ಟರ್ ಅವ್ರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ಬಂತು ನನಗೆ. ಒನ್ಸ್ ಸಾಯಿ ಕುಮಾರ್ ಸರ್ ಮಾಡ್ತಾರೆ ಅಂದಿದ ತಕ್ಷಣ ಇಡೀ ಆ ಲೈನೇ ತುಂಬಾನೇ ಬೇರೆ ತರ ಆಗೋಕ್ ಬಂತು. ಸೊ ಅದನ್ನ ಆ ಪಾತ್ರನ ಅವ್ರನ್ನ ಅನ್ಕೊಂಡೇ ಮಾಡಿದ್ದು. ಮತ್ತೆ ಇನ್ನೊಂದಷ್ಟು ಅಶೋಕ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅದೆಲ್ಲ ಸ್ಕ್ರಿಪ್ಟ್ ಬರಿಬೇಕಾದ್ರೇನೆ ಈ ಪಾತ್ರ ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು. ಅವ್ರ ಸ್ಕ್ರಿಪ್ಟ್ ಅಲ್ಲೇ ನಾನು ಬೇರೆ ಹೆಸರೇ ಬರ್ದಿಲ್ಲ, ಅಶೋಕ್ ಅಂತ ಬರ್ದಿದ್ರು. ಸೊ ಹಂಗಾಗಿ ಅದು ಬಿಟ್ಟು ಮಿಕ್ಕಿದೆಲ್ಲ ಪಾತ್ರಗಳು ಹಂಗೆ ಬರ್ದಿದ್ರು ಅಂತ. ಡಿಂಪಲ್ ಹಯಾತಿ ಅವರು ಯಾಕೆ ಯಾವುದೇ ರೀತಿಯಂತ ಪ್ರಮೋಷನ್ ಆಕ್ಟಿವಿಟೀಸ್ ಕಾಣಿಸ್ಕೊಂಡಿಲ್ಲ ಅಂತ?
ಇಲ್ಲ ಅವ್ರಿಗೆ ಈ ಸಿನಿಮಾ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಇದೆ. ಮತ್ತೆ ಅವರು ತುಂಬಾ ಒಂದು ತುಂಬಾ ಒಳ್ಳೆ ಪಾತ್ರ ಅವ್ರದ್ದು. ತುಂಬಾ ಇಂಟ್ರೆಸ್ಟ್ ಇಂದ ಮಾಡಿದ್ದಾರೆ. ಈಗ ಒಂಚೂರು ಅವರು ಬಿಸಿ ಇದ್ರು ಅನ್ಸುತ್ತೆ, ಯಾವ್ದೋ ಫಾರಿನ್ ಅಲ್ಲಿ ಎಲ್ಲೋ ಶೂಟಿಂಗ್ ಅಲ್ಲಿ ಇದ್ರು, ಇಲ್ಲ ಇದ್ದಿದ್ರೆ ಬಂದಿರೋರು. ಸೊ ಹಂಗಾಗಿ ಬರೋಕ್ಕಾಗಿಲ್ಲ ಸರ್. ಸಿನಿಮಾ ನೋಡಕ್ ಬರ್ತಾರಾ? ಬರ್ಬೋದು ಸರ್, ಬರ್ಬೋದು. ಹೇಳಿದೀನಿ, ಅವ್ರ ಅಮ್ಮನ ಮಾತಾಡಿದ್ರು, ಮೋಸ್ಟ್ಲಿ ಬರ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.